ತಗೊಂಡು ಏನು ಮಾಡ್ತಿದ್ದಿ? ಅತ್ಲ ನಮ್ಮ ಮನೆ ಕಡೆಗಾರ ಬರ್ಬೇಕ ಬೇಡ? ಅವಾಗಂತ ಅಮ್ಮಿದ್ಲು ಆಕಿನ ಕೆಲಸ ಇರ್ತದೆ ಅಂದು ಇರ್ತಿದ್ದಿ. ಈಗೇನು ಇರ್ತೈತಿ? ಖಾಲಿನ ಇರ್ತೀವ ಬರೋದು ಬಿಟ್ಟು ಸುಮ್ಮನೆ ಇಲ್ಲೇ ಅಮ್ಮನ ನೆನ್ಪು ಮಾಡ್ಕೊಂಡು ಗೊಳೋ ಅಂತ ಹತ್ಕೊಂತ ಕುಂದಿರ್ತಿದ್ದಿ. ಅನ್ನೋದು ಸುಲಭವ, ಅಂದಷ್ಟು ಗಡ ಮರೆಯೋಕ್ಕಾಗಂಗಿಲ್ಲ. ಏನು ಮಾಡ್ತಿದ್ದಿ? ನನಗೆ ತಿಳುವಳಿಕೆ ಬಂದಾಗಿದ್ದನು ನಿಮ್ಮ ಅಮ್ಮನ ಬಿಟ್ಟು ಎಲ್ಲೆಲ್ಲಿ ಹೋಗಿದ್ದು ನೆನಪಿಲ್ಲವ ನನಗೆ. ಎಲ್ಲೇ ಹೋದ್ರೆ ಜೊತೆಗಿರಾಕಿ, ನಾ ಅದನ್ನು ಹೋಗ್ರೇನಿ, ನಾ ಅದನ್ನು ಬಾ ಅಂತಂದು ಹೇಳಕ್ಕಿ. ನನಗೆ ಎಷ್ಟು ಧೈರ್ಯ ಆಯ್ತು ಗೊತ್ತೇ ನಿಮ್ಮ ಅಮ್ಮ ಇದ್ದದ್ದು. ಈಗ ಆಕಿನ ಕಳ್ಕೊಂಡನಲ್ಲ, ನನಗಂತೂ ಹುಚ್ಚಿಡ್ದಂಗೆ ಆಗ್ಬಿಟ್ಟತಿ. ಎಲ್ಲರೂ ಹೊರಗೆ ಹೋಗ್ಬೇಕು ಅಂದ್ರೆ ಸಹಿತ ಮನಸ್ಸಾಗೋಲ್ದು. ಹಾಗಾಗಿ ನಿಮ್ಮನೆ ಕಡೆಗೆ ಬಂದಿಲ್ಲವ ನಾನು. ಅಂದಂಗೆ ಇರ್ಲಿ ಬಿಡ, ನಂದಾನ ಹಂಗೆ ಆಯ್ತಿದ್ದ. ಹೆಂಗದಾಳಂತ ಈಕೆ ಮಾತೇವಿ? ಆರಾಮದಾಳಂತೇನ? ಫೋನ್ ಪಾನ್ ಮಾಡಿದ್ಲ ಏನು? ಇಲ್ಲ. ಹ್ಞೂ ಬೇ ಮಾಡಿದ್ಲು, ಆರಾಮದಾಳಂತ. ಎಲ್ಲ ಸಸೂತ್ರ ನಡೆದೈತೆವ ಅಂತಂದು ಅನ್ನಕತ್ತಿದ್ಲ. ನನಗೂ ಖುಷಿ ಆಯ್ತು ಕೇಳಿ. ಚಲೋ ಆತ್ ಬಿಡ. ಅವತ್ತು ಹೋಗಿ ನಾವಿಬ್ಬರು ಮಾತಾಡಿ ಬಂದದ್ದು. ಇಲ್ಲಾಂದ್ರೆ ಆಕೇನು ಮನಸ್ಸ ಮಾಡ್ತದಿಲ್ಲ. ಹೆಂಗೆ ಆಕೆ ಮಗನ ಮೇಲೆ ಹಾಕಿ ಹೇಳಿದ್ವಲ್ಲ, ಅದಕ್ಕೆ ಒಪ್ಕೊಂಡ್ಲಾಕಿ. ಇಲ್ಲದ್ರೆ ಒಪ್ಪ ಮಗಳ ಅಲ್ಲ. ಅಂದಂಗೆ ಯವ್ವ, ಆಕೆನ ಮಾಡಾಕರೆ ಮಾಡಿ ಸುದ್ದಾದ್ಲ. ಮತ್ತು ಒಂದು ಕಾಟು ಪ್ಯಾನ್ ಇಂಥವೇನೇನ್ರ ಒಟ್ಟು ಸಾಮಾನು ಕೊಡಿಸಿದ್ರ ತಂದು ರೊಕ್ಕದ ಹುಡುಗ ಇಟ್ಕೊಂಡಿದ್ದೆ. ಹೋಗಿ ತಂಬರನ್ನು ಬರ್ತೀನಿ ಬೇ ಯವ್ವ. ಒಲ್ಲೆವ, ನನಗೆ ಎಲ್ಲಿ ಬರೋಕ್ಕೆ ಮನಸ್ಸಿಲ್ಲ. ಬೇಕಾದ್ರೆ ನಿಮ್ಮ ಅತ್ತಿಗೆ ಮುಂದೆ ಕರ್ಕೊಂಡು ಹೋಗು. ಕೇಳಿದ್ನಿ ಬೇ ಬರ್ತೀರೇನ್ರಿ ಅಂತಂದು. ಅವ್ರು ಯಾಕೆ ಮಗ ಸೊಟ್ಟು ಮಾಡಿದ್ರ, ಅಷ್ಟಕ್ಕೆ ನನ್ನ ಕೆಲಸ ಐತವ ಬರೋದಲ್ಲ, ನಿಮ್ಮ ಊರನ್ನ ಕರ್ಕೊಂಡು ಹೋಗು ಅಂತ ಅಂದರು. ಅಂದಂಗೆ ಇವ ಅದಕ್ಕೆ ಮೇಕ ರೊಕ್ಕ ಜಗ್ಗ ಸಾಲ ತಗೊಂಡಾಳಂತಲ್ಲ ಬೇ. ಎದಕ್ಕೆ? ಏನರ ಬಂಗಾರ ಮಾಡ್ಸಕತ್ತಾಳಂತ ಏನು ತಾಯಿ ಮಗಳು ಭರ್ಜರಿ ಮಾತುಕತೆ ನಡೆಸಿರಿ? ಯಾಕೆ ಇಲ್ಲಿ ಬಂದು ಕುಂತ್ಬಿಟ್ರಲ್ಲ ಮುಂಚೆ ಬಾಗ್ಲ ಬಿಟ್ಟು? ಅವ್ವ ಇಲ್ಲೇ ಕೊನೆಗೆ ಇದ್ಲಲ್ಲ, ಹಂಗಾಗಿ ಇಲ್ಲಿಗೆ ಬಂದಿವಪ್ಪ ನಾವು. ಆರಾಮದಿಯಾ ಅಣ್ಣ? ಹ್ಞೂನವ ಆರಾಮದ ನೋಡು. ಅಂದಂಗೆ ಏನೋ ರೊಕ್ಕದ ಸುದ್ದಿ ಮಾತಾಡಕತ್ತಿದ್ರಿ. ಯಾಕೆ ಯಾವಾರ ರೊಕ್ಕ ಬಂದ್ವ ಏನು ಮತ್ತೆ? ನಮಗೆಲ್ಲಿಂದ ಬರ್ತಾವಪ್ಪ ರೊಕ್ಕ? ಅವೇನಿದ್ರೆ ಇದ್ದಂತರ ಮನೆ ಹೋಕ್ಕವು. ಅದು ಹೋಗಲಿ, ನಿನ್ನ ಹೆಂಡ್ತಿ ಎದಕ್ಕೆ ಸಾಲ ಜಗ್ಗ ಮಾಡ್ಯಾಳಂತಲ್ಲ? ಯಾಕೆ ಏನರ ಖರೀದಿ ಮಾಡಕತ್ತೀರೇನು ಮತ್ತೆ ನನಗೆ ಗೊತ್ತಿಲ್ದಂಗನ? ಏನು ಸಾಲ ಮಾಡಕತ್ತಾಳ? ನನಗೆ ಗೊತ್ತಿಲ್ಲಲ್ವೇ ಯವ್ವ ಇದು. ನಿನಗೆ ಯಾರು ಹೇಳಿದ್ರೆ? ಅಲ್ಲ, ಯಾರು ಯಾಕೆ ಹೇಳುವಲ್ರಕ್ಕ? ಸಾಲ ಮಾಡಿದ ಕರೆನ ಸುಳ್ಳ? ಎದ್ರ ಸಲುವಾಗಿ ಮಾಡಿರಿ? ಇದೇ ರಗಡಾಗೈತಪ್ಪ. ಮತ್ತಷ್ಟು ಸಾಲ ಸಾಲ ಅಂದ್ರೆ ಅದು ಏಟಂತ ರೊಕ್ಕ ಕಟ್ತೀರಿ ನೀವು? ಎಲ್ಲಿಂದ ತರ್ತೀರಿ? ಅಸಲು ಬಡ್ಡಿ ಅಂದ್ರೆ ಏನು ಸುಮ್ಮನೆ ಆಕತ್ತೇನ? ಇಲ್ಲ ಬೇ, ನನಗೆ ಗೊತ್ತಿಲ್ಲ ಕರೆ ಅಂದ್ರ. ಬರ್ಲಿ ತಡಿ, ಯಾಕೆನ್ನ ಕೇಳ್ತಾನೆ. ಅಯ್ಯ, ಒಳಗೆ ಇವರು ಇದ್ದಂಗೆ ಕಾಣ್ತತಿ. ಚಪ್ಪಲ್ ಅವರು ಅದಾವು. ಮತ್ತಿವು ನಮ್ಮ ಭಾಗ್ಯನೂ ಇರ್ಬೇಕು. ಇರುವಲ್ಲ ಬಿಡು, ಯಾರು ಬೇಡ ಅಂತಾರ. ಚಲೋ ಆತು, ಇವ್ರ ಮನೆಗೆ ಇದ್ದಿದ್ದು ಇವ್ರನ್ನ ಕರ್ಕೊಂಡು ಬಡ ಊರಿಗೆ ಹೋಗಿ ಬಂದ್ಬಿಡ್ತೀನಿ. ರೀ, ಗಡ ಬಂದ್ರೇನು ಇವತ್ತು? ಚಲೋ ಆತು ಬಿಡು. ನಾನು ಮತ್ತೆ ನಾಳೆಗೆ ಹೋದ್ರೆ ಆತು ಅಂತ ಮಾಡಿದ್ದೆ. ನೀವು ಗಡನ ಬಂದಿರಲ್ಲ, ನಡಿ ಇವತ್ತ ಒಟ್ಟು ಮೀನಾಕ್ಷಿ ಊರಿಗೆ ಹೋಗ್ಬರೋಣಂತ. ಅದು ಯಾಕೆ ಇದ್ಕಿದ್ದಂಗೆ ಮೀನಾಕ್ಷಿ ಊರಿಗೆ ಹೋಗೋದು? ಯಾಕೆ ಏನಾರ ಆರಾಮದಾರ ಇಲ್ಲ ಎಲ್ಲಾರ ಮನೆಗೆ? ಅತ್ತೇರ ಹಾಗೆಲ್ಲ ಏನಿಲ್ಲ, ಎಲ್ಲ ಆರಾಮದಾರ. ಅದು ಒಂದು ಸ್ವಲ್ಪ ಕೆಲಸ ಇತ್ತರೆ, ಅದಕ್ಕೆ ಇವ್ರು ನಾನು ಹೋಗಿ ಬರ್ತೇವೆ. ಸಂಜೆ ಅಷ್ಟೊತ್ತಿಗೆ ಒಳ್ಳೆ ಬಂದ್ಬಿಡ್ತೇವೆ ತಯಾರಿ ನಾವು. ಅಲ್ಲ ಹೋಗೋಣಂತ ಖರೆ. ನಿನಗೆ ಸಾಲ ಮಾಡಂತ ನಾ ಹೇಳಿದ್ನೇನು? ಹಾಂ, ಅಷ್ಟಕ್ಕೊಂದು ಯಾಕೆ ಸಾಲ ಮಾಡ್ಕೊಂಡಿದ್ದಿ? ಯಾರನ್ನ ಕೇಳಿ ಮಾಡಿದಿ ನೀನು? ನಾಳೆ ತೀರ್ಸೋದು ಹಂಗಾಕತ್ತೇನ? ಅಸಲು ಬಡ್ಡಿ ಸಿಕ್ಕಾಬಟ್ಟೆ ಆಗಿ ಕುಂದಿರ್ತತಿ. ಹಾಂ, ಅದನ್ನ ಎದಕ್ಕೆ ಬೇಕಿದ್ವು ರೊಕ್ಕ ನಿನಗೆ? ಅಯ್ಯ, ನೀವೊಂದು ಏನು ಸಾಲ ಮಾಡಿದ್ರೆ ನಾ ತಗೊಂಡಾನೆ? ಏನು ರೊಕ್ಕ ತಗೊಂಡ? ಅವನ್ನ ಏನು ಬಂಗಾರ ತಗೊಂಡಾನೆ? ಏನು ಸೀರೆ ತಗೊಂಡಾನೆ? ಏನು ತಗೊಂಡಾನೆ ನಾನು? ಎಲ್ಲ ನಿಮ್ಮ ಒಳ್ಳೇದಕ್ಕನ. ಮತ್ತು ಅಮ್ಮಗ ತಿಥಿ ಮಾಡಕ್ಕಂತ ಮಾಡಿದ ಸಾಲ, ಮತ್ತು ಅಕ್ಕಿದು ಮಣ್ಕರ್ಚಿನ ಸಾಲ, ಮತ್ತು ಇದು ಆಕಿಗೆ ಆರಾಮೆಲ್ಲ ತೋರಿಸಿದ ಸಾಲ, ಎಲ್ಲವೂ ಸಾಲ ಹರಿವಿದ್ವು. ಅದಕ್ಕೆ ಬಡ ಒಂದಿಷ್ಟು ಸಾಲ ತೆಗಿಸ್ಕೊಂಡು ಅವಷ್ಟನ್ನು ಮುಟ್ಟಿಸಿ ಒಂದ ಕಡೆಗೆ ಇರುವಲ್ದಕ್ಕಂತ ತಂದನಿ. ನೀವು ನೋಡ್ತೀರ ಮಾತಾಡೋದು ನಿಮ್ಮ ತಗರಿ. ನಾ ಏನು ಅಷ್ಟು ತಿಂದು ಖರ್ಚು ಮಾಡ್ಕೊಂಡಲ್ಲ, ಬಂಗಾರ ಬಿಡಿಸ್ಕೊಂಡನಿ. ಉಳಿದಿದ್ ರೊಕ್ಕ ಎಲ್ಲದ ನೋಡು. ಅಲ್ಲ, ಅಮ್ಮನ ತೋರ್ಸಕ್ಕೆ ಅಷ್ಟಕ್ಕೊಂದ ಖರ್ಚಾಗಿತ್ತ? ಮಣ್ಣು ಖರ್ಚಿಗೊಂದಿಷ್ಟು, ಒಂದಿಟ್ಟು ತಿಥಿಗೆ. ಈ ತಿಥಿದೇನು ಭಾಳ ಬಂದಿಲ್ಲ ಬಿಡು. ಇಲ್ಲೇನು ಯಾರು ಉಣ್ಣಾಕ ಬರಲ್ಲ ಅಷ್ಟೇ ಅಂತ ತಿಥಿ ಊಟನ. ಆದ್ರೂ ರೊಕ್ಕ ಭಾಳ ಆಗಲಿಲ್ಲ ಅದು ಸಾಲ. ಏನು ಮಾಡಿದೆ ಅಷ್ಟಕ್ಕನ? ರೀ, ಅದೇನಿದ್ರು ಬಂದ್ಮೇಲೆ ನಾ ಲೆಕ್ಕ ಹೇಳ್ತಾನಂತ. ಮೊದ್ಲು ಹೋಗಿ ಆಕಿ ಮಕ್ಕದ ಮ್ಯಾಗ ಸರ ಒಕ್ಕಟ್ ಬರಂತ. ಯಾಕೆ ಆಕಿನ ಕೇಳಲಾರ್ದಂಗೆ ನಾನು ಒತ್ತಿ ಇಟ್ಟದ್ದು ನನ್ನ ತಪ್ಪಾಗೈತದ. ಅದಕ್ಕೆ ಮೊನ್ನೆ ಹಬ್ಬಕ್ಕೆ ಬಂದಾಗ ನೋಡಿದ್ರಲ್ಲ ಹೆಂಗೆ ಮಾಡಿಲ್ಲ? ತವ್ರ ಮನೆ ಅನ್ನೋದು ನೆನಪಿಲ್ದಂಗೆ ಕವ 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 ಹರ್ಕೊಂಡು ಹೋದ್ಲು. ಅಂತಕ್ಕಿ ಸರ ಇಟ್ಕೊಂಡು ನಾವೇನು ಮಾಡೋದು? ಸಾಲ ಆದ್ರೆ ಒಟ್ಟ ತಪ್ಪಾಯಪ್ಪ. ಮೊದ್ಲು ಅದನ್ನು ತೀರಿಸ್ಬಿಟ್ರಾಕತಿ ಅಂತಂದೆ. ಆಕಿದು ಕೊಟ್ಟು ಮುಟ್ಟಿಸ್ಕೊಂಡ್ಬಿಟ್ರೆ ಸಾಕು ನನಗೆ. ಸೀದಾ ಹೋಗಿ ಅವ್ರ ಮಾವನ ಕಡೆಗೆ ಕೇಳಿದ್ರಾಕತ್ ಬಿಡು, ನಮ್ದು ಹೊಲ ತಗೊಂಡ ನಮಗೆ ಉಳಿದೋದು ರೊಕ್ಕ ಕೊಡ್ರಿ ಅಂತಂದು. ಆದರೆ ಇಕ್ಕಿದ ಒಂದು ಸರ ಇಟ್ಕೊಂಡು ಹಂಗೆ ಮಾಡೋದು ಬೇಡ. ಮೊದ್ಲು ಇಕ್ಕಿದ ಒಕ್ಕಟ್ಟು ಬಿಡೋಣ, ಆಮೇಲೆ ಅವ್ರ ಮಾವನ ಕೇಳೋಣ ಅಂದು ತಂದನೀಗ. ಸರಿ ನಡಿ, ಹೋಗಿ ಬರೋಣ ಮತ್ತೆ. ಹಂಗೆ ಹುಡ್ರನ್ನು ನೋಡಿಲ್ಲ ಭಾಳ ದಿನ ಆತು. ನನಗೆ ಯಾಕೆ ಜೀವ ಹೊರ್ಯಾಕತೈತಿ. ಒಟ್ಟು ಹುಡುಗರನ್ನ ನೋಡ್ಕೊಂತ ಬಂದ್ರಕೈತಿ. ಅತ್ತೇರ, ನಾವು ಹೋಗಿ ಬರ್ತೀವ್ರಿ. ಹ್ಞೂನವ, ಹೋಗಿ ಬರ್ರಿ. ಇದೇನು ಬೇಯವ, ನಿನ್ನ ಸೊಸೆ ಆಸ್ತಿ ಮಾರ್ತಾನೆ ಏನಾಕತ್ತಾಳಲ್ಲ? ಯಾಕೆ? ಯಾರು ನೀ ಏನ್ರಿ ಹೇಳಿ ಏನು? ಹಂಗೆ ನೋಡಿದೆ ಅಂದ್ರೆ ಇಲ್ಲ ನಾ ಆಸ್ತಿ ಎಲ್ಲ ಮಾರಂಗಿಲ್ಲ ಅಂತದ್ಲು.
ಯಾಕೆ ಒಳ್ಳೆ ಮಾರ್ಬೇಕನ್ನೋ ಬುದ್ಧಿ ಬಂದತ್ ಬಿಡು. ಮತ್ತೇನು ಮಾಡ್ಬೇಕು ಬಿಡ ಯವ್ವ, ಅದೇನೋ ಅಂತಾರಲ್ಲ, ಜೀವಕ್ಕೆ ನೆಮ್ಮದಿ ಇಲ್ದ ಲಾಭಕ್ಕೆ ಬಡ್ದಾಡಿದ್ರಂತ ಹಂಗೆ. ನಾವ ಆರಾಮಿಲ್ಲ ಸುಖವಾಗಿಲ್ಲ ಅಂದ್ರೆ ಆಸ್ತಿ ಮನೆ ಹೊಲ ಎಲ್ಲ ಇಟ್ಕೊಂಡು ಏನು ಮಾಡ್ಬೇಕು? ತಿನ್ನಾಕ ಮೊದ್ಲು ಉಣ್ಣಾಕ ಇರಾಕ ಚಲೋತ್ನಂಗೆ ಮನೆ ಊಟ ಎಲ್ಲ ಇದ್ರೆ ಚಲೋನವ. ಸುಮ್ಮನೆ ಅದು ಯಾವ್ದು ಇಲ್ದಂಗೆ ನಮ್ದು ಆಸ್ತಿ ಐತೆ ಅನ್ಕೊಂತ ಕುತ್ಕೊಂಡ್ರೆ ಎದಕ್ಕೆ ಬಂತು? ಅದಕ್ಕೆ ನಾನು ಸಹಿ ಮಾಡಿಕೊಟ್ಬಿಡ್ತೀನಿ, ಮಾರ್ಕೆಂದು ಒಟ್ಟು ಮನೆ ಪನಿ ಕಟ್ಕೊಂಡು ಚಲೋತ್ನಂಗೆ ಚಂದಾಗಿ ಇರ್ರಿ ಅಂತಂದು ಹೇಳೇನವ. ಅದಕ್ಕೆ ಮಾರಕತ್ತಾಳ. ಅಂದ್ರೆ ನೀವು ಸಹಿ ಮಾಡಿದ್ರೆ ಸಾಕನ? ನಂದೇನು ಸಹಿ ಬೇಕಾಗದಲ್ಲನ? ಮಾಡ್ಬೇಕಾಕತ್ತೇವ? ಹಂಗಂದ್ರೆ ಹೆಂಗೆ? ನೀನು ಸಹಿ ಮಾಡ್ಬೇಕಾಕತಿ. ಅದಕ್ಕೆ ಮಾಡೋದೇನ ಹೇಳಿದ್ರೆ ಆತ ಅಂತಂದು ಸುಮ್ಮನಿದ್ದೆ. ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ನಾನಾರ ಬಂದು ಕರ್ಕೊಂಬರ್ತೀನಿ. ಬಂದು ಒಟ್ಟು ಪೇಪರಿಗೆ ಸಹಿ ಮಾಡಿ ಹೋಗವ ಇವ. ಮತ್ತು ನೋಡು, ಈಕಿಗೆ ಇಷ್ಟೆಲ್ಲ ಮಾಡಿದ್ರನ ಮತ್ತು ಕೇಳ್ತಾಳ ಅಂತಂದು ಅನ್ನಂಗಕತಿ. ಅದಕ್ಕೆ ನೀ ಏನು ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಹೊಲ ಮಾರಿದ ಮೇಲೆ ನನಗೊಂದು 3-4 ಲಕ್ಷ ರೂಪಾಯಿ ಕೊಡೋ ಅನ್ನ ಬೇವ. ನಾನು ಬ್ಯಾಂಕ್ನ ಇಟ್ಕೊಂಡು ಹೆಂಗಾರ ಜೀವನ ಮಾಡ್ತೀನಿ. ಅಲ್ಲ, ಸುಮ್ಮನೆ 3-4 ಲಕ್ಷ ತಗೊಂಡು ರೊಕ್ಕ ತಗೊಂಡ್ಲು ಅಂತಂದು ಯಾಕೆ ಅನಿಸ್ಕೊಂತಿದ್ದಿ? ರೊಕ್ಕ ಇಸ್ಕಲ್ಲೇ ಬೇಡ, ನನ್ನ ಜೀವಿರ ಮಠ ನಾನು ಚಂದಾಗಿ ನೋಡ್ಕೊಂಡು ಹೋಗ್ರಿ ಅಂತಂದು ಅಷ್ಟು ಹೇಳಿ ನಿಮ್ಮ ಅಣ್ಣಗ. ನಿನಗಿರ ಮತ್ತೆ ಯಾರದಾರ ತಲೆ ಕೆಡ್ಸ್ಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ ನೀನು ರೊಕ್ಕ ಅಂತಂದು. ಏನು ಬೇಡವ, ಈಗ ರೊಕ್ಕ ಕೊಡೋದು ಹತ್ತತಿ ಅಂದು ಹೂನ ಅಂತಾರೆ ಎಲ್ಲರೂ. ನಾಳೆ ಅವ್ರ ಮನ್ಯಾಗ ಇರಕತ್ತಿದ ಮೇಲೆ ಒಂದ್ಕೊಂದು ಬರವ ಬಿರಕ್ಕೆ ನೋಡ್ದಿಲ್ಲ. ಬರೀ 4 ದಿವಸ ಮದುವೆಗೆ ಅಂತ ಬಂದಿದ್ರನ ನನ್ನ ಮಗಳ ಮೇಲೆ ಕಳ್ಳಿ ಪಟ್ಟ ಕಟ್ಟಿದ್ರು. ಅಂಥದ್ರಾಗ ಇನ್ನು ಆಗಕ್ಕೆ ಹೋಗಕ್ಕೆ ಎದಾಳ ನನ್ನ ಮಗಳು, ಹಡಕ್ಕೆ ಹಿಂಜಕ್ಕೆ ಎದಾಳ. ಅಂಥದ್ರಾಗ ನಾನೆಲ್ಲಿ ಇಲ್ಲಿರಕ್ಕೆ ಹೋಗ್ಲವ? ಬೇಡ ನನಗೆ ಏಟಾರ ರೊಕ್ಕ ಕೊಟ್ಬಿಡ್ರಿ, ನಾನು ನನ್ನ ಮಗಳ ಅಂತಕ್ಕೆ ಹೋಗಿ ಎದ್ದು ಬಿಡ್ತಾನೆ. ಹಂಗಂತೀಯ? ಸರಿ ತಗೊಳವ, ನಿಮ್ಮ ಅಣ್ಣನ ಜೊತೆ ಮಾತಾಡೋ ಒಂದ್ಸಲ ಏನು ಹೇಳ್ತಾನ ನೋಡು. ನನಗಂತೂ ತಿಳಿದದ್ದು ನಾ ಹೇಳಿದೆ, ಇನ್ಮೇಲೆ ನಿನ್ನಿಷ್ಟ. ಸರಿ ತಗಯವ, ಹೋಗ್ತಾನೆ ನಾನು ಕೆಲಸದ ಮನ್ಯಾಗ. ಸರಿ ತಗ ಹೋಗಂಗಾರ. ಹಣ ಅಂದ್ರೆ ಹೆಣನೂ ಬಾಯ್ ಬಿಡ್ತದೆ ಅಂತ. ಒಂದು ಸಹಿ ಮಾಡೋದೈತವ ಅಂದದಕ್ಕೆ ನನಗೂ 3-4 ಲಕ್ಷ ರೂಪಾಯಿ ಕೊಡೋಯವ್ವ ಅಂತಂದು ಅಂತಾಳ. ಈಕಿ 3-4 ಲಕ್ಷ ಕೊಡ್ಬೇಕು. ನಾಳೆ ಆಕೆ ಮಗಳು ಮೀನಾಕ್ಷಿ ನನಗೂ ಬೇಕವ್ವ ಅಂತಾಳ. ಅತ್ತಿಗೆ ಕೊಟ್ಟಿರಿ ನನಗೆ ಕೊಡಲ್ಲೇನು ಅಂತಂದು ಆಕೆಗೆ ಓಟು ಹರಿದು ಹಂಚಿ ಇದು ರೊಕ್ಕ ಬಂದದ್ದು ಹೊಲದ್ದು ಎಲ್ಲಿ ಬರೇ ಇವ್ರಿಗೇಟು ಹಂಚೆ ಖಾಲಿ ಆಕತ್ತೆ ನಂಗೆ ಒಮ್ಮೆ ಅನಿಸ್ತೈತಿ. ಮಾರೋದು ಬೇಡ ಅಂತಂದು. ಆದರೆ ಏನು ಮಾಡೋದು? ಹೋದಾಟ ಹೋಗ್ಲಿ, ಉಳಿದಾಟ್ರೆ ಉಳಿತೈತಿಲ್ಲ ಇವನಿಗೆ. ಸಾಕು, ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾರ. ಅಲ್ಲ ಹೇಮಿ, ಈ ಸಲ ಸಂಘದ ರೊಕ್ಕ ಎದಕ್ಕೆ ಬೇಡವ? ನನ್ನ ಗಂಡು ದುಡ್ಯಾಕತ್ತೇನೆ ಚೆಂದಾಗಿ, ಮತ್ತೆ ಎದಕ್ಕೆ ಬೇಕು ನಮಗೆ ಸಾಲ ಅಂತಂದು ಅನ್ನಕತ್ತಿದ್ದಿ. ಅಲ್ಲಿ ನೋಡಿದ್ರೆ ಆಕೆ ಸುಮ್ಮ ಕೇಳಿದಾಗ ಪಾಪ ಕೊಡ್ಬೇಕಿಲ್ಲ, ಏನಾರು ಹರ್ಕತ್ತಿತ್ತ ಏನು ಹಾಕಿದೆ. ನೀನು ನೋಡಿದ್ರೆ ನನಗೂ ಬೇಕು ಅಂತಂದು ಅಂದೆವ. ಯಾಕೆ ನೀ ಏನರ ಮತ್ತೆ ಮನೆಗೆ ರಿಪೇರಿ ಮಾಡ್ಸಕತ್ತಿ ಏನು? ಹೋಗಯ್ಯವ, ನೀನು ಒಳ್ಳೆ ಚಲೋ ಹೇಳಿದ್ ನೋಡು. ಅಲ್ಲ, ಸಂಘದ ರೊಕ್ಕ ತೆಗೆದು ಅಲ್ಲೇ ಕೊಟ್ಬಿಟ್ರೆ ನಮಗೇನು ಫಾಯ್ದೆ ಆಕತ್ತೆ ನಡುವ? ಅಲ್ಲಿ ತೆಗಿಸ್ಕೊಂತಾಳ, ಹಾಗೆಷ್ಟು ಹಾಕಿ ಅಲ್ಲಿ ಕಟ್ಟಿಬಿಡ್ತಾಳ. ಮತ್ತು ನಾವೇನು ಸುಮ್ಮನೆ ಹೆಸರಿಗಷ್ಟೇ ಏನು? ಅದಕ್ಕೆ ಏನು ಬೇಡ. ಆಕೆ ಬೇಕಿತ್ತಂದ್ರೆ ನಮ್ಮ ಮನೆದು ತನಕ ಬಂದು ಕೇಳಲೆ, ಅವಾಗ ನಾನು ಒಂದು 4 ರೂಪಾಯಿ ಬಡ್ಡಿ ಹೆಂಗೆ ಕೊಡ್ತೀನಿ. ಅದ ರೊಕ್ಕನ ನನಗೆ ಎದಕ್ಕೆ ರಾಕತಿ ನನ್ನ ಮಕ್ಕಳ ಸಾಲಿಗೆ ಪಾಲಿಗೆ. ಸುಮ್ಮನೆ ಹಂಗೆ ಕೊಟ್ರೆ ನಮಗೇನು ಫಾಯ್ದಾನ? ಅದಕ್ಕೆ ಅದಕ್ಕೆ ಕರೆ ಬಿಡವ ನೀ ಅನ್ನೋದನ್ನ. ಅಂದಂಗೆ ಇವ್ರಿಗೆ ರೊಕ್ಕ ಕೊಡ್ಬೇಕತ್ತಲ್ಲ, ಮುದ್ಕೋವರಿಗೆ ರೊಕ್ಕ ಕೊಟ್ಟು ಮುಟ್ಟಿಸಿದೇನು ಅವ್ರದ್ದು? ಆಕೆಲ್ಲ ಭಾರಿ ಬೆನ್ನು ಹತ್ತಿದ್ಲು, ರೊಕ್ಕ ಕೊಡೋ ಅಂತಂದು. ನಾ ಎಲ್ಲಿಂದ ರೊಕ್ಕ ಕೊಡೋಕೆ ಹೋಗ್ಲಿ? ತಂದು ಖರ್ಚು ಮಾಡಿಬಿಟ್ಟನ ರೊಕ್ಕನ ಅವನು ಇನ್ನೇನು ಹೊಂದಿಸೋದು. ಅದಕ್ಕೆ ಕೆಲಸ ಮಾಡಿ ಮುಟ್ಟಿಸ್ಕೊಳವ ಅಂತಂದು ಹೇಳಿದೆ. ಆಕೆ ಈಗ ಬೇಡ ಆಗಬೇಡ ಅಂತಂದು ಅನ್ನಕತ್ತಿದ್ಲ. ಈಗ ಬೇಡದ್ರೆ ಬೇಡ, ಮತ್ತು ಮುಂದೆ ಯಾವಾಗಾರ ಬೇಕಾದ ಕೆಲಸಕ್ಕೆ ಇಟ್ಗ ಕೆಲಸ ಮಾಡಿ ತೀರಿಸ್ತಾನೆ ಅಂತ ಹೇಳೇನಿ. ಅಂದಂಗೆ ನೀ ಏನು ಈ ಕಡೆ ಹೊಂಟಿಯಲ್ಲ, ಇತ್ಲಾಗ ಯಾರ ಮನೆಗೆ? ಯಾಕೆ ನಿನಗೆ ಗೊತ್ತಲ್ಲ, ಆಶ್ ಕರ್ದಲ್ಲ ನಿನ್ನ. ನಾನು ಅಕ್ಕಿ ಮನೆಗೆ ಹೊಂಟಿದ್ನವ. ಯಾಕೆ ರಾಟಿ ತಂದಾಳಲ್ಲ ಹೊಸಾದು ಕರೆಂಟಿನ ಮಿಷನ್, ಅದು ಏನೋ ತುಳಿಯಂಗ ಇಲ್ಲ ಅಂತವ. ಅದಕ್ಕೆ ಬೇರೆ ಒಂದು ಈಟು ಒತ್ತಿರ ಸಾಕಂತ ಅಂಥ ಮಿಷನ್ ಐತಂತ. ಅದಕ್ಕೆ ಪೂಜೆ ಮಾಡೋಕೆ ಒಟ್ಟು ಹಾಲು ಮೇಲೆ ಇರಿದ್ರೆ ಚಲೋ, ಅದಕ್ಕೆ ಬಾರ ಆಕೆನ ಮುಂದ್ಲ. ಅದಕ್ಕೆ ಹೊಂಟಾನೆ ನಾನು. ನೋಡಕ್ಕಿನ್ನ ಬೊಬ್ಬಿನ ಎಷ್ಟರ ಮಟ್ಟಿಗೆ ಅದಾಳ. ಇಲ್ಲಾಶ ಓಡಾಡ್ತಾಳ. ದಿನಾ ಬೆಳಕರಿದ್ರೆ ನಮ್ಮನೆ ಬಾಗಿಲಿಗೆ ಬರ್ತಾಳ. 2 ಹೂವರ್ಕಂತನೇ ಹೇಮಿ ಅನ್ಕಂತ ತೀರಾ ನನ್ನೊಂದು ಮಾತು ಕರೆದಲ್ಲ. ನೋಡಕ್ಕೆ ಎಷ್ಟರ ಮಟ್ಟಿಗೆ ಇರ್ಬೇಕು. ಬರ್ಲ್ತಾಡಿ, ನಾಳಿಂದ ಹೂವು ಹೊರಕ್ಕೆ ಬೇಷ ಕೊಡ್ತಾನೆ ಆಕೆ ಹೂವು. ಈ ಹೇಮಿನ ಪೂಜಾಕ್ಕೆ ಕರಿಬಾರ್ದಂದು ಆಗಲೇ ಹೇಳೋದು ಬಿಟ್ಟು ಹೋಗೇನಿ. ಆದ್ರೆ ಏನು ಮಾಡ್ತಿದ್ದಿ, ಈಗ ಇಲ್ಲಾಶ ಓಡಾಡ್ಬೇಕು. ಹೆಂಗಾರ ಮಾಡಿ ಈಗ ಸಾಫ್ ಮಾಡ್ಕೊಂತಾನೆ. ಇಲ್ಲಾಂದ್ರೆ ಓಣ್ಯಾಗ ಸುಮ್ಮನೆ ಮಕ್ಕ ಕರಗ ನನ್ನಿಂದ ಆಕಿಗಾರ ಬೆಳಕರಿಯೋದು ಕೆಟ್ಟಲ್ಲ, ಆಕಿಲಿದ್ದ ನನಗಾರ ಬೆಳಕರಿಯೋದು ಕೆಟ್ಟಲ್ಲ. ಏನು 2 ಎಲೆ 1-2 ಹೋಳು ಅಡಿಕೆ ಅಷ್ಟ ಅಲ್ಲ, ಹೋದ್ರು ಕರೆದು ಹೋಗ್ಕನ್ನೆತ್ಲಾಗ. ಅಯ್ಯ ಹೇಮಿ, ಇಲ್ಲೇ ಅದಿ ನೀನು? ನಾ ಆಗಲೇ ಬಂದಿದ್ನವ, ನಿಮ್ಮ ಮನೆ ಕದ ಹಾಕಿತ್ತು. ಅದಕ್ಕೆ ನಿನಗೆ ಹೇಳಲಿಲ್ಲ ನಾನು. ಮನ್ಯಾಗ ಯಾರ ಇದ್ರ ಅವ್ರಿಗಾರ ಹೇಳೋಕಿದ್ದೆ, ಹಿಂಗೆ ಬಂದದ್ಲ ಆಂಟಿ ಹೇಳ್ರಿ ಅಂತಂದು. ಯಾರ ಕಾಣಲಿಲ್ಲವ. ಅದಕ್ಕೆ ಹಂಗೆ ಮುಂದಕ್ಕೆ ಹೋಗಿ ಒಟ್ಟು ಗುಂಡೋಗಿ ಹೇಳಿ ಹಿಂಗಾಶ್ ಬರಾಕತ್ತಿದ್ದೆ.
ಚಲೋ ಆತು ನೀ ಕಂಡಲ್ಲ, ಅದಕ್ಕೆ ಇತ್ಲಾಗ ಹೊಳ್ಳಿದೆ. ಇಲ್ಲದ್ರೆ ಅಲ್ಲಿಂದ ಅಲ್ಲೇ ಹೋಗಿದ್ ನಾ ಮನೆಗೆ. ಬಂದ್ಬಿಡವ, ರಾಟಿ ಪೂಜೆ ಐತಿ, ಒಟ್ಟು ಪೂಜೆ ಮಾಡಿ ಉಡಿ ತುಂಬಿಸ್ಕೊಂಡ್ ಬರುವಂತ್ರಿ ಅಂತ. ಹೌದಾ, ಬಂದಿದ್ದೇನೆ ನಾನು ಆಗ್ಲಾಗ ಗೌಡ್ರ ರತ್ನಾಕರ್ ಮನೆ ಕೆಲ್ಸಕ್ಕೆ ಹೋಗಿದ್ ಬಿಡ. ಅದು ನೀ ಅವಾಗ ಬಂದು ಕಾಣ್ತತೆ, ಅದಕ್ಕೆ ನಾ ಇದ್ದಲ್ ಮನ್ಯಾಗ. ಮತ್ತೆ ಯಾಕೆ ನಡೀತಿತ್ತು ಹೇಳಿಲ್ಲದ್ರನ ಏನು, ಮತ್ತೆ ಯಾವಾಗಾರ ಬಂದಾಗ ನೋಡ್ತಿದ್ದೆ. ಸರಿ ತಗ ಬರ್ತಾನಂತ. ಯಾವಾಗ ಈಗನ ಏನೇನು ತಡನ? ಈಗನ ಎಲ್ಲ ಅಣಿ ಮಾಡೇನಿ. ಒಟ್ಟು ಬರೋದು, ಒಟ್ಟು ಅಡಕೆ ಕಾಳು ಹಾಕಿ ಆರತಿ ಮಾಡಿ ಉಡಿ ತುಂಬಿಸ್ಕೊಂಡ್ ಬರೋದು ನೋಡು, ಅಷ್ಟೇ ಕೆಲಸ. ಸರಿ ತಗ, ನಿಮ್ಮ ಮುಂದೆ ನಡಿ ಬಂದೆ ನಾವಿಬ್ರು. ಬೊಬ್ಬಣಿ, ಹಳೆ ಬೊಬ್ಬಣಿ ಕರೀಲಿದ್ರ ಮಗ ಕೆರ ಮಾಡ್ಕೊಂತದ್ಲ, ಕರಿಂದಲ್ಲ ಈಗ, ಅದಕ್ಕೆ ಬರ್ತಾನೆ ತಗ ಅಂತ ಹೇಳ್ತಾಳ ಸುಬ್ಬಿ. ಯವ್ವ, ಗಾಡಿ ಚಾವಿ ಕೊಡಬೇ, ಒಂದ್ ರೌಂಡ್ ಅಡ್ಡಾಡಿ ಬರ್ತಾನೆ. ಯಾಕ ಮನ್ಯಾಗ ಕುಂತ್ 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 ಬ್ಯಾಸರ ಆಗಕತ್ತೈತಿ ನನಗ. ಹೌದಾ ಕರೇನ? ಅಯ್ಯ ನೋಡ್ ಬರ್ದ, ಮುಂಜಾನೆ ಸಾಲಿ ಹೋಗಪ್ಪ ಅಂದ್ರ ಅಲ್ಲಿ ನೋಯ್ತೈತಿ ಇಲ್ಲಿ ನೋಯ್ತೈತಿ ಅನ್ನಕತ್ತಿದ್ದಿ. ಈಗ ಮನ್ಯಾಗ ಕುಂತ್ ಬ್ಯಾಸರ ಆಗಕತ್ತೈತಿ, ಗಾಡಿ ಕೊಡ್ಬೇಕ. ಅಲ್ಲಿ ಬರ್ಲೈತಿ ನೋಡ ತಗಂದಾಗ ಮಕ ಪರ 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 ಕೆರೆದೆ ಅಂದ್ರಾಗ ರಕ್ತ ಬರಕತ್ತ ಬಿಡ್ಬೇಕು ಮಗನ. ಸೊಕ್ಕೇನ್ ನಿನಗ? ಓಕೆ ಏನಂತಿ? ತಣ್ಣ ಹೊಚ್ಕೊಂಡ್ ಮುದುಡ್ಕೊಂಡ್ ಮಕ್ಕ ಮನ್ಯಾಗ ಇಲ್ಲ, ತಣ್ಣ ಬ್ಯಾಗ್ ಹಾಕ್ಯಂಡ್ ಸಾಲಿಗೆ ಹೋಗು. ಇಲ್ಲ ಬರದ್ ಮಾತಾಡಕ್ ಹೋಗ್ಬೇಡ ನನ್ನ ಎದುರಿಗೆ. ನೀ ಮಾಡೋದಿರ್ಲಿ, ನಿಮ್ಮಪ್ಪ ನನಗೆ ಚೀತು ಒಂದು ಕೊಳ್ಳ ಚಿಪ್ ಕಟ್ಟಿದ ಗೊತ್ತನ? ನೀವು ಮಾಡೋ ದಿಮಾಕಕ್ಕೆ ನಾವು ಅನಿಸ್ಕೋಬೇಕಾಗೈತಿ. ಇಲ್ಲ ಬೇವ, ನಾನೇನು ಮಾಡಿಲ್ಲ. ಅವನ ಸೊಮ್ಮೆ ಅದನಲ್ಲ, ಇನ್ನೂ ಸ್ಪೀಡ್ ಬಿಡು ಇನ್ನೂ ಸ್ಪೀಡ್ ಬಿಡು ಅನ್ನಕತ್ತಿದ. ಅದಕ್ಕೆ ಹಂಗಾತದ. ಇವತ್ತೇನು ಸ್ಪೀಡ್ ಬಿಡಲ್ತದ, ಸೊಕಾಸ ಹೊಡ್ಕೊಂಡು ಮತ್ತೆ ಹಂಗ ತಂದು ಇಟ್ಟು ಬಿಡ್ತಾನೆ. ಅಪ್ಪ ಗೊತ್ತನ ಆಗಂಗಿಲ್ಲ ನಾ ಗಾಡಿ ತೆಗ್ದಾನೆ ಅನ್ನೋದು, ಹಂಗೆ ತಂದು ಇಡ್ತಾನೆ ಆತ. ನಿಂದ ಯಾಕ ಜಾಸ್ತಿನ ಹತ್ತಡಿಯಲ್ಲ, ತಗೊಂತ ನೀನ ಒಂದು. ಯವ 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 ಬ್ಯಾಡವ, ಬರ್ಲಿಲ್ಲ ತಗೋಬೇಡ. ಹೋಗ್ಲಿ, ಟಿವಿ ರಿಮೋಟರ ಕೊಡು, ಒಂದು ಸ್ವಲ್ಪ ಏನಾರು ನೋಡ್ಕೊಂಡ್ ತರ್ಕೊಂಡಿರ್ತೇನೆ ನಾನು. ಬಿಗ್ ಬಾಸ್ ನೋಡ್ತೇನೆ ಕೊಡವ, ಮಸ್ತ್ ಇರ್ತದ ಬಿಗ್ ಬಾಸ್. ಇರ್ತೈತಪ್ಪ ಬಿಗ್ ಬಾಸ್. ನಿನ್ ರಾತ್ರಿ ನಮ್ ಮುಗ್ದೈತೆ ಅದ್ರದ್ದು ಟಿವಿದ ಕರೆನ್ಸಿ, ಅದು ಹಾಕ್ಸೋವರೆಗೆ ಬರಂಗಿಲ್ಲ ಅಂತದ. ನಿಮ್ಮಪ್ಪ ಹೇಳಿದೆ ಅಂದ್ರೆ ಬೇಡ, ಏನು ಹಾಕೋದು ಸೊಕ್ಕ ಭಾಳ ಬಂದೈತಿ, ತಣ್ಣ ಊದೋದು ಬರೋದು ಮಾಡ್ಕೆಲ್ಲಿ ಅಂತಂದು ಬೈದಾಡಿ ಹೋಗ್ಯಾರ ಗೊತ್ತದ. ಬರ ಎಲ್ಲಾರ್ಗೂ ಹಿಂಗ ಮಾಡ್ತೀರಿ. ಅಪ್ಪ ಏನು ಅನ್ನಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಅಪ್ಪನ ಹೆಸರು ಹೇಳಿ ನೀನ ಬೈತಿ ನನ್ನ. ಏನ ಅಂದಲ್ಲ ನಿತ್ಗ ಇಲ್ಲಿ? ಏನಿಲ್ಲ ಬಿಡು. ಒಂದು ಎಷ್ಟು ಸಿಟ್ಟು ನೋಡಿ ಅವನಿಗೆ, ಹೆಂಗ್ ಹೋಗ ಮುಗುಳು ತಿರ್ಕೆಂದು. ಹೋಗ್ಲಿ ಬಿಡು, ಅಡ್ಡಾಡಿ ಬರಲ್ಲ ಒಂದಿಟ್ಟು ದಣದ್ರ ಗೊತ್ತಾಕತಿ. ಎಂತ ಚಲೋ ಬಿಸಿಲೈತಿ, ಒಂದಿಷ್ಟು ಜೋಳನಾರು ತೊಳೆದು ಒಣ ಹಾಕ್ತಾನೆ. ಇಲ್ಲ ಕದ್ದಿಂದ ಇಟ್ಟಿದ್ದೆ ಚೀಲನ ಕಾಣವಲ್ದಲ್ಲ, ಎಲ್ಲಿ ಹೋತೆ? ಅಯ್ಯ ನನ್ನ ನೆನಪು ಒಂದು, ನಮ್ಮನೆಯವ್ರಿಗೆ ಅಂದಾನೆ ಮುಂಜಾನೆ ಹೊರಗಿಡ್ರಿ ಅವನು ಸೊಣೆ ಹಾಕ್ಬೇಕಂತಂದು. ಪಾಪ ಅವ್ರು ಹೊರಗಿಟ್ಟಾರ, ನಾನು ಇಲ್ಲೇ ಹುಡುಕ್ಯಾಡಕತ್ತೇನೆ. ಸ್ವಲ್ಪ ಸಮಯದ ನಂತರ ಏನಾರು ಒಣ ಹಾಕಿದ್ರ ದನದ್ದೊಂದು ಕಾಟ, ಯಾವಾಗ ಬಂದು ಬಾಯಿ ಇಡ್ತಾವ ಗೊತ್ತಾಗಂಗಿಲ್ಲ. ಕುಂತ್ 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 ಸಾಕಾತ್ ನೋಡು. ಯಾವ ದನ ಇದ್ದಂಗೆ ಕಾಣಲ್ಲ, ಎಲ್ಲ ಹೊಡೆದಾರ ಹೆಂಗ ಒಟ್ಟಿಲ್ಲೇ ಅಡ್ಡಕ್ಕನ್ ಬಾಗಲ್ದಾಗ. ಶಿವ ಶಂಕರ. ಒಳಗೆ ಮಕ್ಕ ಬುಕ್ಕ ಅಂದಾಗ ನಿದ್ದೆ ಬರಲ್ಲ, ಏನಾರ ಕಾಯ್ಕೆ ಅಂತ ಕುಂತಾಗ ಭಾರಿ ಜೋರ್ ನಿದ್ದೆ. ಇದ್ಯಾ ಎಮ್ಮಿದೆ ನಮ್ಮ ಹೋಗಿ ನೋಡಿ ನಿದ್ದೆ ಎತ್ತಿರೋದು. ಇದೇನು ಹಂಗ ಉಷ್ ಅಂದ್ರೆ ಹೋಗಂಗೆ ಕಾಣಲ್ಲ. ತಡಿ ನಾನು ಬ್ಯಾಟ್ ಹಾಕೊಂಡ್ ಬರ್ತಾನೆ. ಅಷ್ಟು ಜೋಳ ತಿಂದ್ವು ಅಂದ್ರೆ ಆಮೇಲೆ ನಮ್ಮ ಅದಕ್ಕೆ ನನ್ನ ಬೈತಾಳ. ಯವ್ವಾ ನನ್ನ ತಲೆನ ಹುಲ್ಕಟ್ ಪಡ್ಯ, ನೀನೇನು ಹೊಡೆದವ? ಎದ್ರಲ್ಲಿ ಹೊಡೆದಲ್ಲ? ನನ್ನ ತಲೆ ದಿಮ್ 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 ಅನ್ನಕತ್ ನೋಡು. ಅವನು ಏನು ಕಾಡ್ತಿಲ್ಲ ನನ್ನ ಜೀವಕ್ಕೆ ನೀನು. ನೀನೇನು ಬೇವ ಎಲ್ಲದಕ್ಕೂ ನನ್ನ ಬೈತಿದ್ದಿ. ನಾನು ನಿನಗೆ ಹೊಡಿಬೇಕಂತ ಹೊಡೆದಲ್ಲ, ಏನು ಬಂದು ಜೋಳ ತಿನ್ನಕತ್ತಿತ್ತ. ಎಮ್ಮೆ ಒಂದೇಟ್ ಹೊಡೆ ನಂದು ಹೋಗದೆ, ಎಮ್ಮೆ ಬಡದು ವಾಪಸ್ ನಿನಗೆ ಬಡಿತೆ ಬೇವ. ಏನ ಕರ್ಣ ಬಂದು ಏನು ಬಾಯಿ ಇಟ್ಟತ್ತ? ಯಾರ ಮನೆ ಎಮ್ಮೆದು ಗೊತ್ತ ನಿನಗೆ? ಅದ ನಮ್ಮ ಹಿಂದಿನ ಮನೆ ಜೀವ ಹೋದಾಳಲ್ಲ ಅವ್ರದ ಎಮ್ಮೆದೆ. ಲೇ ಬುಬ್ಣಿ ಬುಬ್ಣಿ, ಹಳೆ ಬುಬ್ಣಿ, ನಿನ್ನ ಕೈಯಿಂದ ದನ ಸಾಕಾಗಲ್ಲ ಅಂದ್ರೆ ಅವನ್ನ ಎಲ್ಲಾರ ಹೊಡೆದ್ ಬಿಡ್ಬೇಕು. ಪಾಪ ಇದ್ದಂತಾರ ಸಾಕ್ಯಂತಾರ. ನಿಮ್ಗೆ ಎದಕ್ ಬೇಕಿಂತವು? ಮಂದಿ ಮನೆ ಜೋಳ ಮೇಸಿದ್ನೆ, ಮಂದಿ ಹೊಲ್ದನ್ನ ತೆನಿ ಮೇಸಿದ್ನೆ, ಇಂಥದ ಮಾಡ್ತೀಯಲ್ಲ ನೀನು? ನಾಚಿಕ್ ಬರಲ್ಲ ನಿನಗೆ? ಅಯ್ಯ ಹೋಗ ಯವ್ವ, ನಾ ಏನು ಬೇಕಂತ ಹೊಡೆದಿರ್ತಾನೇನು? ಮೂಗ್ ಪ್ರಾಣಿ ಏನೋ ಗೊತ್ತಾಗಿರೋದಲ್ಲ, ಹಂಗಂತ ಬಂದು ಬಾಯಿ ಇಟ್ಟವು ಅಂತಂದು ನೀನು ನನಗೆ ಬೇಯ್ದ್ರೆ ನಾ ಏನು ಮಾಡಕ್ಕೆ ಹೋಗ್ಲಿ? ನಾನೇನು ಹೇಳಿರ್ತಾನೇನು ಅವ್ರ ಹೊಲ್ದನ್ ತಿನ್ಬೇಡ, ಅವ್ರ ಮನೆ ಮುಂದಿನ ತಿನ್ಬೇಡ, ಇಲ್ಲ ಇವ್ರ ಮನೆಯಲ್ಲಿ ಇವತ್ತು ತಿನ್ನು ಅಂತಂದು ಏನರ ಪಾಠ ಹೇಳ್ಕೊಡಕ್ಕಾಗತ್ತೇನು ಅವಕ್ಕೆ? ಇನ್ನು ತಿಂದೈತೆ ಹೋಗು, ಏನು ದೊಡ್ಡದು ಆಗ್ಬಾರ್ದಾಗತ್ತೆ ನನ್ನಂಗೆ ಒದರಾಕತ್ತಿಲ್ಲ ಬಾಗ್ಲ ನಿತ್ಕೊಂಡು. ನಾನು ಬಾಗ್ಲ ನಿಂತ್ಕೊಂಡ ಓದಿರ್ತಾನೆ, ನಿನ್ನಂಗ ಸಗಣಿ ತಿನ್ನ ಕೆಲಸ ಮಾಡಿರೋದಲ್ಲ. ನಾನು ಅಡಿಗೆ ಮನೆ ನಿಂತ್ಕೊಂಡು ಹೊಕ್ಕಂದು ಮಾತಾಡಕ ಇಂದ ಬಂದೈತಿ ನಿನ್ನ ಎಮ್ಮೆ. ಇನ್ನೊಮ್ಮೆ ಏನಾರ ಬರ್ಬೇಕು ನನ್ನ ಮನೆ ಅಂಗಳಕ್ಕೆ ನೋಡು, ಎಮ್ಮೆನ ಕಟ್ಟಿಕಂತಾನೆ, ದಂಡ ಕಟ್ಟಿ ಆಮೇಲೆ ಎಮ್ಮೆ ಬಿಡಿಸ್ಕೊಂಡು ಹೋಗ್ಬೇಕು ನೀನು. ಹಂಗೆ ಮಾಡ್ಲಿಲ್ಲದ್ರ ನನ್ನ ಹೆಸರು ಶಾರವನ ಅಲ್ಲ ನೋಡ್ಕೊಂಡ್ರೆ. ನಾ ಸುಮ್ಮನೆ ಇರ್ತಾನೆ ಅಷ್ಟೇ. ನನ್ನ ಮನೆ ತನಕ, ನನ್ನ ಮಗನ ತನಕ, ನನ್ನ ಮನೆ ಸಾಮಾನ ತನಕ ಬಂತು ನೋಡು, ಮತ್ತೆ ನಾನು ಬಿಡೋದ ಇಲ್ಲ, ಮೊದ್ಲ ಹೇಳಿರ್ತಾನೆ. ಹೋಗು, ನಿನ್ನ ಮಗನ ಸಾಮಾನು ತಕ್ಕ ನಾನು ಯಾಕೆ ಬರಕ್ಕೆ ಹೋಗ್ಲಿ? ಯವ್ವ ಹೋಗಿ ಬರ್ಬೇ, ಅವಂಟು ಏನೇನಾರ ಮಾತಾಡ್ತಾರ, ನಿನ್ನ ಮಗನ ಸಾಮಾನ ಹಂಗ ಹಿಂಗ ಅಂತೇಳಿ.
ಅಯ್ಯ ಅದಕ್ಕೇನೈತ್ ಬಿಡು ಆಕಿ ಬಂದು ಇಸ್ಕೊಂಡ್ ಹೋಗೋದ ಖರೆ ಐತಿ ಅದಕ್ಕೆ ಅನ್ನಕತ್ತಾಳ ಬರ್ಲಿಲ್ಲ ನಮ್ಮ ಇನ್ನೂ ಸ್ವಲ್ಪ ದಿನ ತಾಳ್ಕೆ ಬರ್ತಾವ ಸಾಮಾನುಗಳು ನಾ ಹೇಳೋದೊಂದು ನಮ್ಮ ಅರ್ಥ ಮಾಡ್ಕೊಳೊಂದು ಹೋಲ್ ಬಿಡತ್ತ ಸುಮ್ಮನೆ ನಾನು ಮಕ್ಕಂತಾನೆ